ವಿದ್ಯಾರ್ಥಿಗಳೇ, ತಾವೆಲ್ಲರೂ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ರಿಪೋರ್ಟಿಂಗ್ ದ ಕನ್ವರ್ಸೇಷನ್ನು ಕಗ್ಗಂಟು ಅಂತ ನಿಮಗೆ ಭಾವನೆ ಇರುತ್ತೆ. ಅದ್ರ ಭಾಳ ಸುಲಭವಾಗಿ ಅದನ್ನು ಮಾಡ್ಬೋದು. ಸ್ವಲ್ಪ ಅಭ್ಯಾಸ ಆದರೆ, ಭಾಳಷ್ಟು ಉದಾಹರಣೆಗಳನ್ನು ನೀವು ಮಾಡ್ತಾ ಹೋದರೆ, ನೀವು ಪದೇ ಪದೇ ವೀಡಿಯೋಗಳನ್ನು, ಈಗ ನಾನು ಹಾಕ್ತಿರ್ತಕ್ಕಂಥ ವೀಡಿಯೋನ ಪದೇ ಪದೇ ವೀಕ್ಷಣೆ ಮಾಡಿದ್ರೆ ನಿಮಗೆ ಅದು ಸುಲಭ ಆಗುತ್ತೆ. ಪದೇ ಪದೇ ಕೇಳಿಸ್ಕೊಂಡ್ರೆ ಸಾಮಾನ್ಯವಾಗಿ ಈ ರಿಪೋರ್ಟಿಂಗ್ ದ ಕನ್ವರ್ಸೇಷನ್ನು ಸನಿ ಮಾರ್ನಿಂಗ್ ಅಥವಾ ಐ ಥಿಂಕ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಇವೆರಡು ಪಾರ್ಟ್ಗಳಿಂದ ಕೇಳ್ತಾರೆ. ಕ್ವಶನ್ ನಂಬರ್ 28 ಬರುತ್ತೆ, ಹೊಸ ಕ್ವಶನ್ ಪ್ಯಾಟ್ರನ್ ಪ್ರಕಾರ. ಸೊ 4 ಮಾರ್ಕ್ಸಿಗೆ ಬರುತ್ತೆ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸನಿ ಮಾರ್ನಿಂಗ್ನ ಒಂದು ಡೈಲಾಗು ಡೂನಲ್ ಅವರ ಕೇಳ್ತಾರೆ, ಆರ್ ಯು ಕಮಿಂಗ್ ಟುಮಾರೋ? ಅದಕ್ಕೆ ಕೇಳ್ತಾ ಇರೋದ್ರಿಂದ ಇದನ್ನು ಡೂನಲ್ ಅವರ ಆಸ್ಕ್ಡ್ ಡಾನ್ ಗಾನ್ಸಾಲೋ ಅಂತ ಮಾಡ್ತಾರೆ. ಆರ್ ಯು ಕಮಿಂಗ್ ಅನ್ನೋದು ಹೆಸರನ್ನ ಕ್ವಶನ್ ಆಗಿರೋದ್ರಿಂದ ಇಫ್ ಅಂತ ಸೇರಿಸ್ಬೇಕು. ಆರ್ ಯು ಅನ್ನೋದನ್ನು ಯು ಆರ್ ಅಂತ ಮಾಡ್ಕೋಬೇಕು, ಯಾಕಂದರೆ ಮಾಮೂಲಿ ಸ್ಟೇಟ್ಮೆಂಟ್ ಮಾಡ್ಕೋಬೇಕು. ಹಾಗಾಗಿ ಯು ಆರ್ ಅನ್ನೋದು ಏನಾಗ್ತದೆ, ಡೂನಲ್ ಅವರ ಆಸ್ಕ್ಡ್ ಡಾನ್ ಗಾನ್ಸಾಲೋ ಇಫ್ ಅಂತ ಸೇರಿಸ್ಕೊಂಡು ಯು ಅನ್ನೋದು ಈ ಕಡೆಗೆ ಬಂದರೆ ಹೀ ಆಗುತ್ತೆ. ಅವನು ಬರ್ತಾ ಇದ್ದಾನೆ ಅಂತ ಕೇಳ್ತಾಳೆ ಅವಳು. ಹೀಗೆ ಪಾಸ್ಟ್ ಟೆನ್ಸಲ್ಲಿ ವಾಸ್, ಇಲ್ಲಿ ವರ್ ಆಗೋದಿಲ್ಲ. ಇಫ್ ಈ ವಾಸ್ ಕಮಿಂಗ್ ಅನ್ನೋದು ಚೇಂಜ್ ಆಗಲ್ಲ, ವಾಸ್ ಕಮಿಂಗ್, ಈ ವಾಸ್ ಕಮಿಂಗ್ ಅಂತ ಬರ್ತದೆ. ಈ ವಾಸ್ ಕಮಿಂಗ್ ಚೇಂಜ್ ಆಗಲ್ಲ. ದ ನೆಕ್ಸ್ಟ್ ಡೇ, ಟುಮಾರೋ ಅನ್ನೋದು ದ ನೆಕ್ಸ್ಟ್ ಡೇ ಆಗ್ತದೆ. ಫುಲ್ ಸ್ಟಾಪ್ ಹಾಕಬೇಕು. ಡೂನಲ್ ಅವರ ಆಸ್ಕ್ಡ್ ಡಾನ್ ಗಾನ್ಸಾಲೋ ಇಫ್ ಈ ವಾಸ್ ಕಮಿಂಗ್ ದ ನೆಕ್ಸ್ಟ್ ಡೇ. ಡಾನ್ ಗಾನ್ಸಾಲೋ ಹೇಳ್ತಾ ಇದ್ದಾರೆ, ಮೋಸ್ಟ್ ಸರ್ಟನ್ಲಿ ಇಫ್ ಇಟ್ ಈಸ್ ಎ ಸನಿ ಮಾರ್ನಿಂಗ್. ಅದಕ್ಕೆ ಡಾನ್ ಗಾನ್ಸಾಲೋ ಉತ್ತರಿಸ್ತಾ ಇದ್ದಾರೆ, ರಿಪ್ಲೈಡ್ ದ್ಯಾಟ್. ಅದರಿಂದ ರಿಪ್ಲೈಡ್ ದ್ಯಾಟ್ ಅಂತ, ಅಥವಾ ಟೋಲ್ಡ್ ಡೂನಲ್ ಅವರ ದ್ಯಾಟ್ ಅಂತ ಮಾಡ್ಬೋದು. ಡಾನ್ ಗಾನ್ಸಾಲೋ ರಿಪ್ಲೈಡ್ ದ್ಯಾಟ್ ಹಿ ವುಡ್ ಅಂತ ಸೇರಿಸ್ಕೋಬೇಕು. ಯಾಕೆಂದರೆ ಅವ್ನು ಯು ವುಡ್ ಬರ್ತಾನೆ. ಆರ್ ಯು ಇಫ್ ಯು ವಾಸ್ ಕಮಿಂಗ್ ಅಂತ ಕೇಳ್ತಿರೋದ್ರಿಂದ ಹಿ ವುಡ್ ಅಂದರೆ ಹಿ ವುಡ್ ಕಮ್ ಅಂತ, ಅಂದರೆ ಪಾಸ್ಟಲ್ಲಿ ಮಾಡ್ಬೋದಿತ್ತು, ಮಾಡೋಕ್ಕೆ ಇಷ್ಟ ಇತ್ತು ಅಂತಕ್ಕಂಥ ವಿಚಾರನ ಹೇಳ್ಬೇಕಾದ್ರೆ ಹಿ ವುಡ್ ಅಂತ ಹೇಳ್ತಾರೆ. ಡಾನ್ ಗಾನ್ಸಾಲೋ ರಿಪ್ಲೈಡ್ ದ್ಯಾಟ್ ಹಿ ವುಡ್. ಮೋಸ್ಟ್ ಸರ್ಟನ್ಲಿ ಅನ್ನೋದನ್ನು ಇಲ್ಲಿ ಸೇರಿಸ್ಕೋಬೇಕು. ಅವ್ನು ಮೋಸ್ಟ್ ಸರ್ಟನ್ಲಿ ಖಂಡಿತವಾಗಿಯೂ ಬರ್ತಾಯಿದ್ರು. ಮೋಸ್ಟ್ ಸರ್ಟನ್ಲಿ. ಇಫ್ ಇಟ್ ಈಸ್ ಎ ಅಂತ ಅನ್ನೋದು ಇಫ್ ಇಟ್ ವಾಸ್ ಎ ಆಗುತ್ತೆ. ಇಫ್ ಇಟ್ ವಾಸ್ ಎ ಈಸ್ ಅನ್ನೋದು ವಾಸ್ ಆಗುತ್ತೆ. ಇಫ್ ಇಟ್ ವಾಸ್ ಎ ಸನಿ ಮಾರ್ನಿಂಗ್. ಡಾನ್ ಗಾನ್ಸಾಲೋ ರಿಪ್ಲೈಡ್ ದ್ಯಾಟ್ ಹಿ ವುಡ್ ಮೋಸ್ಟ್ ಸರ್ಟನ್ಲಿ ಇಫ್ ಇಟ್ ವಾಸ್ ಎ sunny morning. And not only will I not scare away the birds, but I will bring a few crumbs ಅಂತ ಹೇಳ್ತಾರೆ. ಇಲ್ಲಿ ಪ್ರಾಮಿಸ್ ಮಾಡ್ತಾ ಇರೋದು. ಹಾಗಾಗಿ ನಾನೇನು ಪಕ್ಷಿಗಳಿಗೆ ಎದುರಿಸೋದು ಇಲ್ಲ, ಮತ್ತು ಪಕ್ಷಿಗಳಿಗೆ ಬ್ರೆಡ್ಡಿನ ಚೂರುಗಳನ್ನು ತರ್ತೇನೆ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾನೆ. ಅದೇ ಡೈಲಾಗಲ್ಲೇ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಪರೀಕ್ಷೆಯಲ್ಲಿ ಒಂದ್ರ ಪಕ್ಕಕ್ಕೆ ಒಂದೊಂದು ಸೆಂಟೆನ್ಸ್ಗಳನ್ನು ಬರಿತಾ ಹೋಗ್ಬೇಕು, ಒಂದು ಪ್ಯಾರಾಗ್ರಾಫಲ್ಲಿ ಬರಿಬೇಕು. ಈ ಥರ ಸಪ್ರೇಟಾಗಿ ಬರಿಬೇಡಿ. ನಾನು ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಸಪ್ರೇಟಾಗಿ ವಾಕ್ಯಗಳನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ಹೇಳ್ತಾ ಇರೋದು ಅವನೇ ಡಾನ್ ಗಾನ್ಸಾಲೋ ಹೇಳ್ತಾ ಇರೋದ್ರಿಂದ ಡಾನ್ ಗಾನ್ಸಾಲೋ ಅನ್ನೋ ಬದಲು ಹೀ ಅಂತಲೂ ಹಾಕೋಬೋದು. ಈ ಆಲ್ಸೋ ಪ್ರಾಮಿಸ್ಡ್ ಅಂತ ಮಾಡ್ಬೋದು. ಪ್ರಾಮಿಸ್ ಮಾಡ್ತಾ ಇರೋದ್ರಿಂದ ಈ ಆಲ್ಸೋ ಪ್ರಾಮಿಸ್ಡ್ ದ್ಯಾಟ್ ಈ ವುಡ್ ನೋಡಿ, ಐ ಅನ್ನೋದು ವಿಲ್ ಐ ಅನ್ನೋದು ಐ ವಿಲ್ ಅಂತ ಮಾಡ್ಕೋಬೇಕು. ಐ ಅನ್ನೋದು ಈ ಕಡೆಗೆ ಬಂದರೆ ಹೀ ಅಂತ ಆಗುತ್ತೆ. ಐ ಅನ್ನೋದು ಅವನು ಅಂತ ಆಗುತ್ತೆ. ನಾನು ಅನ್ನೋದು ಅವನು. ವಿಲ್ ಅನ್ನೋದು ವುಡ್ ಆಗುತ್ತೆ. ಈ ವುಡ್ ನಾಟ್ ಸ್ಕೇರ್ ಅವೇ ಚೇಂಜ್ ಆಗಲ್ಲ. ವುಡ್ ಅನ್ನೋದ್ರ ಬಂದರೆ ವುಡ್ ಬಂದರೆ ಮುಂದಕ್ಕೆ ಏನೂ ಚೇಂಜ್ ಆಗಲ್ಲ. ಈ ವುಡ್ ನಾಟ್ ಸ್ಕೇರ್ ಅವೇ ದ ಬರ್ಡ್ಸ್ ಬಟ್ ಹಾಗೆ ಈ ಐ ಅನ್ನೋದು ಹೀ ಆಗುತ್ತೆ, ವಿಲ್ ಅನ್ನೋದು ವುಡ್ ಆಗುತ್ತೆ. ಈ ವುಡ್ ಬ್ರಿಂಗ್ ಚೇಂಜ್ ಆಗೋದಿಲ್ಲ, ಯಾಕೆಂದರೆ ವುಡ್ ಬಂದಮೇಲೆ ಬ್ರಿಂಗ್ ಎ ಫ್ಯೂ ಕಮ್. ಹೀಗಾಗಿ ಪೂರ್ತಿ ಕರೆಕ್ಟಾಗಿ ಮಾಡಿದ್ರೆ, ನಾವು ಪೂರ್ತಿ ವಾಕ್ಯ ಮಾಡಿದ್ರೆ ಈ ಆಲ್ಸೋ ಪ್ರಾಮಿಸ್ಡ್ ಅನ್ನೋ ಪದ ಟೋಲ್ಡ್ ಬದಲಾಗಿ ಬಳಸ್ತಾ ಇದ್ವಿ. ಯಾಕೆಂದರೆ ಇಲ್ಲಿ ಅವಳಿಗೆ ಪ್ರಮಾಣಿಸ್ತಾ ಇದ್ದಾರೆ. ಈ ಆಲ್ಸೋ ಪ್ರಾಮಿಸ್ಡ್ ದ್ಯಾಟ್ ಈ ವುಡಂಟ್ ಸ್ಕೇರ್ ಅವೇ ದ ಬರ್ಡ್ಸ್ ಬಟ್ ಯು ವುಡ್ ಬ್ರಿಂಗ್ ಎ ಫ್ಯೂ ಕ್ರಮ್ಸ್ ಅಂತ. ಮತ್ತು ಡೂನಲ್ ಅವರು ಹೇಳ್ತಾರೆ, ಥ್ಯಾಂಕ್ ಯು ವೆರಿ ಮಚ್. ಡೂನಲ್ ಅವರ ಥ್ಯಾಂಕ್ಡ್ ಹಿಮ್ ವೆರಿ ಮಚ್ ಅಂತ ಮಾಡ್ಬೇಕು.
ಮುಂದಿನ ವಾಕ್ಯ ಬರ್ಡ್ಸ್ ಆರ್ ಗ್ರೇಟ್ಫುಲ್ ಆ್ಯಂಡ್ ರೀಪೇ ಅಟೆನ್ಷನ್ ಅಂತ ಇದೆ. ಅಂದರೆ ಇದು ಮುಂದೆ ಆಗೋದನ್ನು ಹೇಳ್ತಾ ಇದ್ದಲ್ಲ ಅವರು. ಅಂದರೆ ಇವನೇನಾರು ಬ್ರೆಡ್ ಕ್ರಮ್ಸ್ ತಂದರೆ ಅವಾಗವು ಭಾಳ ಕೃತಜ್ಞತೆ ಹೊಂದಿರ್ತವೆ, ಆಮೇಲೆ ಅಟೆನ್ಷನ್ ತೋರಿಸ್ತವೆ. ಡೂನಲ್ ಅವರು ಆಲ್ಸೋ ಸೆಡ್ ದ್ಯಾಟ್ ಅಂತ ಮಾಡ್ಬೋದು. ಡೂನಲ್ ಅವರು ಆಲ್ಸೋ ಸೆಡ್ ದ್ಯಾಟ್ ದ ಬರ್ಡ್ಸ್ ವಿಲ್ ಬಿ ಗ್ರೇಟ್ಫುಲ್. ವಿಲ್ ಬಿ ಬಳಸ್ಬೇಕು, ಫ್ಯೂಚರ್ ಆಗುತ್ತವೆ ಅಂತ, ಆಗುವವು. ದ ಬರ್ಡ್ಸ್ ವಿಲ್ ಬಿ ಗ್ರೇಟ್ಫುಲ್ ಆ್ಯಂಡ್ ವಿಲ್ ರೀಪೇ ಅಟೆನ್ಷನ್. ಮುಂದಿನ ಒಂದು ಡೈಲಾಗ್ ಕೂಡ ಸನ್ನಿ ಮಾರ್ನಿಂಗ್. ಸನ್ನಿ ಮಾರ್ನಿಂಗ್ ಡೂನಲ್ ಅವರು ಹೇಳ್ತಿದ್ದಾರೆ, ಯು ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸಿಟ್ ಆನ್ ದಿಸ್ ಬ್ಯಾಂಚ್. ಡೂನಲ್ ಅವರ ಹೇಳ್ತಾ ಇರೋದ್ರಿಂದ ಈ ಶುಡ್ ಹ್ಯಾವ್ ಅನ್ನೋದು ಚೇಂಜ್ ಆಗೋದಿಲ್ಲ. ಡೂನಲ್ ಅವರ ಟೋಲ್ಡ್ ಡಾನ್ ಗೊನ್ಸಾಲೋ ದ್ಯಾಟ್ ಅಂತ ಸೇರಿಸ್ಬೇಕು. ದ್ಯಾಟ್ ಎ ಟೋಲ್ಡ್ ಬಿ ಅನ್ನೋ ಥರ ಫಾರ್ಮುಲಾ. ದ್ಯಾಟ್ ಯು ಅನ್ನೋದು ಹೀ ಆಗುತ್ತೆ, ಅವನಿಗೆ ಹೇಳ್ತಾರೆ. ಈ ಶುಡ್ ಹ್ಯಾವ್ ಈ ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸಿಟ್ ಆನ್ ದಿಸ್ ಬೆಂಚ್ ಅಂತನಾರು ಮಾಡ್ಬೋದು, ಇಲ್ಲ ದಟ್ ಬೆಂಚ್ ಅಂತನಾರು ಮಾಡ್ಬೋದು. ಈ ರೀತಿಯಲ್ಲಿ ಮಾಡ್ಬೋದು. ಡಾನ್ ಗೊನ್ಸಾಲೋ ಸೆಡ್ ದಟ್ ಅಂತ ಹೇಳ್ಬೋದು. ಡಾನ್ ಗೊನ್ಸಾಲೋ ಸೆಡ್ ದಟ್ ದ ಬೆಂಚ್, ಹಿಯರ್ ಅನ್ನೋದು ದೇರ್ ಆಗುತ್ತೆ, ಆರ್ ಅನ್ನೋದು ವರ್ ಆಗುತ್ತೆ, ಪಬ್ಲಿಕ್ ಪ್ರಾಪರ್ಟಿ. ದ ಡಾನ್ ಗೊನ್ಸಾಲೋ ಸೆಡ್ ದಟ್ ದ ಬೆಂಚ್ ದೇರ್ ವರ್ ಪಬ್ಲಿಕ್ ಪ್ರಾಪರ್ಟಿ. ಡೂನಲ್ ಅವರ ಹೇಳ್ತಾರೆ, ಕೇಳ್ತಾ ಇರೋದು. ಹಾಗಾಗಿ ಡೂನಲ್ ಅವರ ಆಸ್ಕ್ಡ್ ಡಾನ್ ಗೊನ್ಸಾಲೋ ವೈ ಅಂತ. ಕಂಪ್ಲೇನ್ ಅನ್ನೋದು ಕಂಪ್ಲೇಂಟ್ ಆಗುತ್ತೆ, ಕಂಪ್ಲೈಂಟ್ ಆಗುತ್ತೆ. ಹಾಗಾಗಿ ಡೂ ಅನ್ನೋದು ಬೇಡ ಇಲ್ಲಿ. ಡೂನಲ್ ಅವರ ಆಸ್ಕ್ಡ್ ಡಾನ್ ಗೊನ್ಸಾಲೋ ವೈ ಅಂತಲೇ ಸೇರಿಸ್ಕೊ, ಇಲ್ಲಿ ದಟ್ ಬರೋದಿಲ್ಲ. ವೈ ಯು ಅನ್ನೋದು ಹೀ ಆಗುತ್ತೆ, ಅವನು ಅಂತ, ಅವನ ಬಗ್ಗೆ ಕೇಳ್ತಿರೋದು. ಹೀ ಕಂಪ್ಲೈನ್ಡ್ ಅಬೌಟ್ ದ ಪ್ರೀಸ್ಟ್. ದೆನ್ ಅನ್ನೋದು ದೆನ್ ಹಾಗೆ ಉಳಿಯುದು. ಡಾನ್ ಗೊನ್ಸಾಲೋ ಕೇಳ್ತಾ ಇರೋದು ಇದು. ಹಾಗಾಗಿ ನೀವು ಡಾನ್ ಗೊನ್ಸಾಲೋ ಆಸ್ಕ್ಡ್ ಡೂನಲ್ ಅವರ ಆರ್ ಯು ಅನ್ನೋದು ಈ ಕಡೆ ಯು ಆರ್ ಅಂತ ಮಾಡ್ಕೊಳ್ಳಿ. ಯು ಅನ್ನೋದು ಈ ಕಡೆ ಬಂದರೆ ಡಾನ್ ಗೊನ್ಸಾಲೋ ಆಸ್ಕ್ಡ್ ಡೂನಲ್ ಅವರ ಇಫ್ ಅಂತ ಸೇರಿಸ್ಕೋಬೇಕು. ಒಂದು ವೇಳೆ ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಇಫ್ ಯು ಅನ್ನೋದು ಶಿ ಆಗುತ್ತೆ. ಶಿ ಬಂದಾಗ ಪಾಸ್ಟ್ ಟೆನ್ಸ್ಗೆ ಆರ್ ಅನ್ನೋದು ವಾಸ್ ಆಗುತ್ತೆ. ಇಫ್ ಶಿ ವಾಸ್ ಟಾಂಟಿಂಗ್ ಮೀ, ನನ್ನನ್ನು ಅನ್ನೋದು ಅವನನ್ನು ಆಗುತ್ತೆ. ಹಿಮ್ ಟಾಂಟಿಂಗ್ ಹಿಮ್. ಡಾನ್ ಗೊನ್ಸಾಲೋ ಆಸ್ಕ್ಡ್ ಡೂನಲ್ ಅವರ ಇಫ್ ಶಿ ವಾಸ್ ಟಾಂಟಿಂಗ್ ಹಿಮ್ ಅಂತ. ಡೂನಲ್ ಅವರ ಡೋಂಟ್ ಗ್ರಂಬಲ್ ಅಂತ ಹೇಳ್ತಿದ್ದಾರೆ. ಡೂನಲ್ ಅವರ ಸೆಡ್ ಟೋಲ್ಡ್ ಅಂತ ಮಾಡಿ ಡಾನ್ ಗೊನ್ಸಾಲೋ. ಡೂನಲ್ ಅವರ ಟೋಲ್ಡ್ ಡಾನ್ ಗೊನ್ಸಾಲೋ ನಾಟ್ ಟು ಗ್ರಂಬಲ್. ಡೋಂಟ್ ಅನ್ನೋದು ನಾಟ್ ಟು ಅಂತ ಆಗುತ್ತೆ. ನಾಟ್ ಟು ಗ್ರಂಬಲ್, ಸುಮ್ಮನೆ ಅರ್ಥ ಬೇಡ ಅಂತ. ಡೂನಲ್ ಅವರ ಟೋಲ್ಡ್ ಡಾನ್ ಗೊನ್ಸಾಲೋ ನಾಟ್ ಟು ಗ್ರಂಬಲ್. ಈ ರೀತಿಯಲ್ಲಿ ಇಂಡೈರೆಕ್ಟ್ ಸ್ಪೀಚಿಗೆ ನಾವು ಮಾಡ್ತಕ್ಕಂಥ ಅಥವಾ ಕನ್ವರ್ಸೇಷನ್ ರಿಪೋರ್ಟ್ ಮಾಡ್ತಕ್ಕಂಥ. ತಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಪದೇ ಪದೇ ವೀಕ್ಷಣೆ ಮಾಡಿ ಚೆನ್ನಾಗಿ ನೀವು ಪರ್ಫೆಕ್ಟ್ ಆಗ್ಬೋದು. ಈ ಹೊಸ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಫಾಲೋ ಮಾಡಿ, ಲೈಕ್ಸ್ಗಳನ್ನು ನೀಡಿ, ಬೇರೆಯವರಿಗೆ ಶೇರ್ ಮಾಡಿ. ತಾವೆಲ್ಲರೂ ಕೂಡ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು. ನಿಮ್ಮ ಸಪೋರ್ಟು ನಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಆಲ್ ದ ಬೆಸ್ಟ್.